ಏನಿಗೆ ಮೀಸಲು ಯಾವತ್ತೂ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳೇ, ಮಿತ್ರರೇ, ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ನಾನು ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿ ತಮಗೆಲ್ಲ ಗೊತ್ತಿರುವಂತೆ ಜಮಾತೆ ಇಸ್ಲಾಮಿ ಹಿಂದ್ ತಮಗೆಲ್ಲ ಚಿರಪರಿಚಿತವಾದಂತಹ ಸಂಘಟನೆಯಾಗಿದೆ. ಕಳೆದ ಹಲವಾರು ದಶಕಗಳಿಂದ ಜಮಾತೆ ಇಸ್ಲಾಮಿ ಹಿಂದ್ ವಿಶಿಷ್ಟವಾದಂತಹ, ವಿನೂತನವಾದಂತಹ ಮತ್ತು ಸೌಹಾರ್ದಯುತವಾದಂತಹ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವುದು ತಮಗೆಲ್ಲ ಗಮನಕ್ಕೆ ಬಂದಿರುವಂಥ ವಿಷಯ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಜಮಾತೆ ಇಸ್ಲಾಮಿ ಹಿಂದ್ ಒಂದು ಅಭಿಯಾನ ನಡೆಸ್ತಾ ಇದೆ. ಆ ಅಭಿಯಾನದ ಧ್ಯೇಯೋದ್ದೇಶಗಳೇನು ಮತ್ತು ಸ್ಥಾನೀಯ ಮಟ್ಟದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಜಮಾತೆ ಇಸ್ಲಾಮಿ ಹಿಂದ್ ಹಮ್ಮಿಕೊಳ್ತಾ ಇದೆ ಎನ್ನುವಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇವತ್ತಿನ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ವಿಭಾಗೀಯ ಸಂಚಾಲಕರಾದಂತಹ ಜನಾಬ್ ಮೆಹಬೂಬ್ ಬಡಗನವರು ಕೂಡ ಇದ್ದಾರೆ. ಅದೇ ರೀತಿ ಜಮಾತೆ ಇಸ್ಲಾಮಿನ ಹಿರಿಯ ಸದಸ್ಯರಾದಂತಹ ಮೊಹಮ್ಮದ್ ತಾಜುದ್ದೀನ್ ಸಾಹೇಬರು ಕೂಡ ಇದರಲ್ಲಿ ಇದ್ದಾರೆ. ಮತ್ತು ಈ ಅಭಿಯಾನದ ಸಂಚಾಲಕರಾದಂತಹ ಜನಾಬ್ ಅಬ್ದುಲ್ ರೆಹಮಾನ್ ಬೆಳೆಕುದುರಿ ಅವರು ಕೂಡ ಈ ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಸ್ಥಾನೀಯ ಕಾರ್ಯದರ್ಶಿಯಾದಂತಹ ಮೊಹಮ್ಮದ್ ಯಾಸಿನ್ ಗಬ್ಬೂರ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಕಾರಣ ತಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೃಷ್ಟಿಕರ್ತನ ನಾಮದಿಂದ ಮಾನ್ಯ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಉಪಸ್ಥಿತರಿರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರ್ತಾ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಇಂದು ನಾವು ಸೇರಿರುವುದು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಎಂಬ ಶೀರ್ಷಿಕೆ ಅಡಿಯಲ್ಲಿ ರಾಜ್ಯಾದ್ಯಂತ ನಡೆದಿರುವ ಸೀರತ್ ಅಭಿಯಾನವನ್ನು ಪರಿಚಯಿಸಲು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾನವೀಯತೆ, ನ್ಯಾಯ ಹಾಗೂ ದಯೆಯ ಸಂದೇಶವನ್ನು ನೀಡಿದ ಮಹಾನ್ ವ್ಯಕ್ತಿತ್ವ, ಅವರ ಜೀವನ ಬೋಧನೆಗಳನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 14ರವರೆಗೆ ರಾಜ್ಯದ ವಿವಿಧೆಡೆ ಸಂವಾದ, ವಿಚಾರಗೋಷ್ಠಿ, ಸಾರ್ವಜನಿಕ ಸಭೆಗಳು ಹಾಗೂ ಸಮಾಜ ಸೇವಾ ಕಾರ್ಯಕ್ರಮಗಳು ನಡೆಯಲಿವೆ. ಈ ಅಭಿಯಾನದ ಅಂಗವಾಗಿ ಶಾಂತಿ ಪ್ರಕಾಶನದಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಬಗ್ಗೆ ಹಾಗೂ ಅವರ ಸಂದೇಶಗಳ ಬಗ್ಗೆ 2 ಪುಸ್ತಕಗಳನ್ನು ಬಿಡುಗಡೆ ಸಹ ಮಾಡಲಾಗುತ್ತಾ ಇದೆ. ಇಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ರಾಜ್ಯಾದ್ಯಂತ ನಡೆಯಲಿರುವ ಚಟುವಟಿಕೆಗಳನ್ನು ನಿಮಗೆ ಹಂಚಿಕೊಳ್ಳುತ್ತಿದ್ದೇವೆ. ಇದರ ಕುರಿತು ವಿಸ್ತಾರವಾಗಿ ನಮ್ಮ ಸ್ಥಾನಿಕ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ನಮ್ಮ ಮಾನ್ಯ ಹಿರಿಯ ಸದಸ್ಯರಾದ ಮೊಹಮ್ಮದ್ ತಾಜುದ್ದೀನ್ ಸಾಹೇಬರು ತಮ್ಮ ಮುಂದೆ ಇಡಿದಿದ್ದಾರೆ. ಅದಕ್ಕೆ ಅವರಿಗೆ ನಾನು ಸಕಲ ವಿಶ್ವ ಚರಾಚರಗಳ ಸೃಷ್ಟಿಕರ್ತನಿಗೆ ಮೀಸಲು. ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳೇ, ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೆಪ್ಟೆಂಬರ್ 3ರಿಂದ 14ನೇ ತಾರೀಕಿನವರೆಗೆ ಸುಮಾರು 12 ದಿನಗಳ ಕಾಲ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಲ್ಲಿ ಒಂದು ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ನಾಡಿನಾದ್ಯಂತ ಈ ಅಭಿಯಾನದ ಮೂಲಕ ಪ್ರವಾದಿ ಮೊಹಮ್ಮದರ ಪರಿಚಯ ಮತ್ತು ಅವರ ಸಂದೇಶ, ಅವರ ವ್ಯಕ್ತಿತ್ವ ಮತ್ತು ಅವರು ಮಾಡಿದಂತಹ ಸಾಧನೆ ಯಾವುದು ಅನ್ನೋದರ ಬಗ್ಗೆ ನಾನು ಕೆಲವು ನಿಮಿಷಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿಚಾರವನ್ನು ಇಡ್ತಾ ಇದ್ದೇನೆ. ದಯವಿಟ್ಟು ತಾವು ಕೇಳಿಸಿಕೊಳ್ಳಬೇಕಾಗಿ ವಿನಂತಿ. ಮಾನ್ಯರೇ, ಪ್ರವಾದಿ ಮೊಹಮ್ಮದ್ ಅರೇಬಿಯಾದ ಮಕ್ಕಾಪಟ್ಟಣದಲ್ಲಿ ಜನಿಸಿದರು. 14 ಶತಮಾನಗಳ ಹಿಂದೆ ಈ ಪ್ರವಾದಿಗಳ ಆಗಮನ ವೇದಗಳಲ್ಲಿಯೂ ಕೂಡ ಇದರ ಬಗ್ಗೆ ನಮಗೆ ವಿವರ ಸಿಗ್ತಾ ಇದೆ. ಮೊಹಮ್ಮದ್ ಎಂದು ಸಂಸ್ಕೃತದಲ್ಲಿ ಪ್ರವಾದಿಯನ್ನು ಕರೆಯಲಾಯಿತು. ಅದೇ ರೀತಿಯಾಗಿ ಭಾರತದ ಒಬ್ಬ ರಾಜರು ಕೂಡ ಪ್ರವಾದಿಯವರನ್ನು ಚಿದಾನಂದ ಎಂಬ ಹೆಸರಿನಿಂದ ಕರೆದಿದ್ದುಂಟು. ಈ ಪ್ರವಾದಿ ಮೊಹಮ್ಮದರು
ಪ್ರವಾದಿಗಳೆಂದರೆ ಸೋಕಾಲ್ಡ್ ಪ್ರವಾದಿ ಅಲ್ಲ, ಬದಲಾಗಿ ದೇವನು ನಿಯೋಜಿತರನ್ನಾಗಿ ನೇಮಿಸಿದಂತಹ ಒಬ್ಬ ಪ್ರವಾದಿ. ದೇವನು ತನ್ನ ಕಡೆಯಿಂದ ಈ ಭೂಮಿಯಲ್ಲಿ ಎಲ್ಲ ಸಮುದಾಯಗಳಲ್ಲಿ, ಎಲ್ಲ ಜನಾಂಗಗಳಲ್ಲಿಯೂ ಕೂಡ ಪ್ರವಾದಿಗಳು ಆಗಮಿಸಿದ್ದಾರೆ. ಆ ಪ್ರವಾದಿಗಳ ಕೊನೆಯ ಕೊಂಡಿಯಾಗಿ ಪ್ರವಾದಿ ಮೊಹಮ್ಮದರನ್ನು ಈ ಭೂಮಿಯ ಮೇಲೆ ಕಳುಹಿಸಲಾಯಿತು. ಅದರ ಜೊತೆಗೆ ಪ್ರವಾದಿಯವರಿಗೆ ಹೇಳಲಾಯಿತು, ನಾನು ನಿಮ್ಮನ್ನು ಮನುಕುಲದ ಮಾರ್ಗದರ್ಶನಕ್ಕಾಗಿ ಕಳುಹಿಸ್ತಾ ಇದ್ದೇನೆ, ವಿಶ್ವ ಮನುಕುಲದ ವಿಮೋಚನೆಗಾಗಿ ನಿಮ್ಮನ್ನು ನಾನು ಕಳುಹಿಸ್ತಾ ಇದ್ದೇನೆ ಎಂದು ಅಲ್ಲಾಹನು ಕುರಾನ್ನಲ್ಲಿ ಹೇಳ್ತಾ ಇದ್ದಾನೆ.